ಮಾರ್ಕೆಟ್ ಅಲ್ಲಿ ತುಂಬಾನೇ ವೆರೈಟೀಸ್ ಆಫ್ ಸೋಪ್ ಬ್ರ್ಯಾಂಡ್ಗಳಿದಾವೆ. ಕೆಲವೊಂದು ಸೋಪ್ ಇಂದ ನಮ್ ಗ್ಲಾಮರ್ ಜಾಸ್ತಿ ಆದ್ರೆ ಇನ್ನು ಕೆಲವೊಂದು ಸೋಪ್ಗಳಿಂದ ನಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ. ಈ ನಡುವೆ ತುಂಬಾ ಜನ ಅವ್ರ ಸೋಪ್ಗೆ ಕೆಮಿಕಲ್ಸ್ ಹಾಕ್ದೇನೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಸೋಪ್ ನ ಹೆಲ್ದಿಯಾಗಿ ರೆಡಿ ಮಾಡ್ತಾ ಇದಾರೆ. ಅಂಡ್ ಈ ಬಿಸ್ನೆಸ್ ಅಲ್ಲಿ ಎಷ್ಟೇ ದೊಡ್ಡ ಕಾಂಪಿಟೇಷನ್ ಇದ್ರೂ ನಮ್ಮ ಜನ ಹೊಸ ಬ್ರ್ಯಾಂಡ್ ಗಳಿಂದ ಹೊಸ ಬೆನಿಫಿಟ್ ಏನ್ ಬರುತ್ತೆ ಅಂತ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವೇನಾದ್ರು ಸೋಪ್ ಮೇಕಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ಯಾಕಂದ್ರೆ ಸೋಪ್ ಅನ್ನೋದು ಡೈಲಿ ಎಸೆನ್ಷಿಯಲ್, ನಾವು ದಿನ ಯೂಸ್ ಮಾಡುವಂತ ಪ್ರಾಡಕ್ಟ್. ಅದಕ್ಕೋಸ್ಕರ ಇದು 365 ಡೇಸ್ ಕೂಡ ಡಿಮ್ಯಾಂಡ್ ಅಲ್ಲಿ ಇರುತ್ತೆ. ಈ ಬಿಸ್ನೆಸ್ ನಾನು ಹೆಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ತನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಸೋಪ್ ಮೇಕಿಂಗ್ ಅಲ್ಲಿ ಮೇಜರ್ ಆಗಿ 4 ಟೈಪ್ಸ್ ಬರುತ್ತೆ. ಮೊದಲನೇದಾಗಿ ಕೋಲ್ಡ್ ಪ್ರೊಸೆಸ್. ಇದು ತುಂಬಾ ಟ್ರೆಡಿಷನಲ್ ಫಾರ್ಮ್ ಆಫ್ ಸೋಪ್ ಮೇಕಿಂಗ್. ಆಯಿಲ್ ಮತ್ತೆ ಐಗಳನ್ನ ಯೂಸ್ ಮಾಡ್ಕೊಂಡು ಸೋಪ್ ನ ತಯಾರಿಸೋದು. ಆದ್ರೆ ಈ ಮೆಥಡ್ ಅಲ್ಲಿ ಸೋಪ್ ರೆಡಿ ಆಗಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಎರಡನೇದಾಗಿ ಹಾಟ್ ಪ್ರೊಸೆಸ್. ಇದು ಸೇಮ್ ಕೋಲ್ಡ್ ಪ್ರೊಸೆಸ್ ತರನೇ, ಆದ್ರೆ ಇದರಲ್ಲಿ ಬಿಸಿ ಮಾಡ್ಬಿಟ್ಟು ಅದನ್ನ ಬೇಯಿಸಿ ಸೋಪ್ ನ ರೆಡಿ ಮಾಡ್ತಾರೆ. ಈ ಮೆಥಡ್ ಇಂದ ಕ್ಯೂರಿಂಗ್ ಟೈಮ್ ಸ್ಪೀಡ್ ಆಗುತ್ತೆ. ಮೂರನೇದಾಗಿ ಮೆಲ್ಟ್ ಅಂಡ್ ಪೋರ್. ಪ್ರೀ ಮೇಡ್ ಸೋಪ್ ಗಳನ್ನ ಅವ್ರದೇ ಆದಂತ ಫ್ರಾಗ್ರೆನ್ಸ್ ನ, ಅವ್ರದೇ ಆದಂತ ಕಲರ್ಸ್ ಗಳನ್ನ, ಅವ್ರದೇ ಆದಂತ ಫ್ಲೇವರ್ಸ್ ಗಳನ್ನ ಹಾಕ್ಬಿಟ್ಟು ಹೊಸ ಸೋಪ್ ಆಗಿ ರೆಡಿ ಮಾಡೋದು. ನಾಲ್ಕನೇದಾಗಿ ಲಿಕ್ವಿಡ್ ಸೋಪ್ ಮೇಕಿಂಗ್. ಇದು ಕೂಡ ಸೋಪೇ, ಆದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಶವರ್ ಜೆಲ್ ಆಗಿರ್ಬೋದು, ಬಾಡಿ ವಾಶ್ ಆಗಿರ್ಬೋದು, ಇಲ್ಲಾಂದ್ರೆ ಹ್ಯಾಂಡ್ ಸೋಪೇ ಆಗಿರ್ಬೋದು. ಅಂಡ್ ನೀವು ಈ ಸೋಪ್ ಮೇಕಿಂಗ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಇನಿಷಿಯಲ್ ಆಗಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂದ್ರೆ, ನೀವು ಸ್ಮಾಲ್ ಸ್ಕೇಲ್ ಅಲ್ಲೇ ಮನೆಯಲ್ಲೇ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ 50,000ದಿಂದ 1 ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ನೀವು ಮೀಡಿಯಂ ಸ್ಕೇಲ್ ಅಲ್ಲಿ ಯಾವ್ದಾದ್ರು ಡೆಡಿಕೇಟೆಡ್ ವರ್ಕ್ ಪ್ಲೇಸ್ ಅಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ 1 ಲಕ್ಷದಿಂದ 3 ಲಕ್ಷದವರೆಗೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇಲ್ಲ ನೀವು ಲಾರ್ಜ್ ಸ್ಕೇಲ್ ಅಲ್ಲಿ ದೊಡ್ಡ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ 5 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ನೀವು ಈ ಸೋಪ್ ಮೇಕಿಂಗ್ ಅಲ್ಲಿ ಮೇಜರ್ ಆಗಿ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ನಿಮಗೆ ಮೋಲ್ಡ್ಸ್ ಬೇಕಾಗುತ್ತೆ, ಮಿಕ್ಸಿಂಗ್ ಬೌಲ್ಸ್ ಬೇಕಾಗುತ್ತೆ, ಯುಟೆನ್ಸಿಲ್ಸ್ ಬೇಕಾಗುತ್ತೆ, ಸ್ಕೇಲ್ಸ್ ಬೇಕಾಗುತ್ತೆ, ಟರ್ಮೋಮೀಟರ್ ಬೇಕಾಗುತ್ತೆ ಅಂಡ್ ಸೇಫ್ಟಿ ಗೇರ್ ಕೂಡ ಬೇಕಾಗುತ್ತೆ. ಇದರ ಜೊತೆ ಇನ್ನು ಕೆಲವೊಂದು ಎಕ್ವಿಪ್ಮೆಂಟ್ಸ್ ಕೂಡ ಬೇಕಾಗುತ್ತೆ. ನಿಮಗೆ ಮೇಜರ್ ಆಗಿ ಸೋಪ್ ಮೇಕಿಂಗ್ ಅಲ್ಲಿ ಏನೇನೆಲ್ಲ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂದ್ರೆ ನಿಮಗೆ ಆಯಿಲ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಲಿವ್ ಆಯಿಲ್ ಆಗಿರ್ಬೋದು, ಕೊಕೊನಟ್ ಆಗಿರ್ಬೋದು, ಪಾಮ್ ಆಯಿಲ್ ಆಗಿರ್ಬೋದು. ಇದರ ಜೊತೆಗೆ ಲೈ ಕೂಡ ಬೇಕಾಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಫ್ರಾಗ್ರೆನ್ಸ್ ಬೇಕಾಗುತ್ತೆ, ಎಸೆನ್ಷಿಯಲ್ ಆಯಿಲ್ ಕಲರೆಂಟ್ಸ್ ಬೇಕಾಗುತ್ತೆ, ಅಡಿಟಿವ್ಸ್ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ಗ್ಲಿಸರಿನ್ ಕೂಡ ಬೇಕಾಗುತ್ತೆ. ಇವೆಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ಸ್ ಆಗಿರುತ್ತೆ. ಇದರ ಜೊತೆಗೆ ಪ್ಯಾಕೇಜಿಂಗ್ ಗೆ ಅಂತ ನಿಮಗೆ ಲೇಬಲ್ಸ್ ಬೇಕಾಗುತ್ತೆ, ಬಾಕ್ಸಸ್ ಬೇಕಾಗುತ್ತೆ, ವ್ರಾಪ್ಸ್ ಬೇಕಾಗುತ್ತೆ, ಬ್ಯಾಗ್ ಬೇಕಾಗುತ್ತೆ ಅಂಡ್ ಪ್ಯಾಕೇಜಿಂಗ್ ಬಾಕ್ಸಸ್ ಕೂಡ ಬೇಕಾಗುತ್ತೆ. ನಾನು ಆಗ್ಲೇ ಹೇಳಿರೋ ತರ ನೀವು ಸ್ಮಾಲ್ ಸ್ಕೇಲ್ ಅಲ್ಲಿ ಈ ಬಿಸ್ನೆಸ್ ನ ನೀವು ಮನೇಲೆ ಸ್ಟಾರ್ಟ್ ಮಾಡಬಹುದು. ಅಂಡ್ ನೀವು ಮೀಡಿಯಂ ಸ್ಕೇಲ್ ಅಲ್ಲಿ ಏನಾದ್ರು ಯಾವ್ದಾದ್ರು ವರ್ಕ್ ಪ್ಲೇಸ್ ನ ರೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದ್ರ ರೆಂಟ್ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ನೀವು ಯಾವ ಲೊಕೇಶನ್ ಅಲ್ಲಿ ರೆಂಟ್ ಮಾಡ್ತೀರಾ ಒಂದು ಆಫೀಸ್ ಸ್ಪೇಸ್ ನ, ಆ ಲೊಕೇಶನ್ ಅಲ್ಲಿ ರೆಂಟ್ ವೇರಿ ಆಗುತ್ತೆ. ಅಂಡ್ ನೀವು ಈ ಬಿಸ್ನೆಸ್ ನ ಹೆಂಗೆ ಸೆಟಪ್ ಮಾಡೋದು ಅಂದ್ರೆ ಮೊದಲನೇದಾಗಿ ಗೌರ್ಮೆಂಟ್ ನಿಂದ ತಗೋಬೇಕಾಗಿರುವಂತ ಪರ್ಮಿಷನ್ಸ್ ಗಳನ್ನ, ಲೈಸೆನ್ಸ್ ನ ಎಲ್ಲ ಕೂಡ ತಗೋಬೇಕು. ಎರಡನೇದಾಗಿ ವೆಬ್ಸೈಟ್ ಅಂಡ್ ಇ ಕಾಮರ್ಸ್ ಸೆಟಪ್. ಆನ್ಲೈನ್ ಅಂಡ್ ವೆಬ್ಸೈಟ್ ಅಲ್ಲಿ ಕೂಡ ನಿಮ್ಮ ಬಿಸ್ನೆಸ್ ನ ರಿಜಿಸ್ಟರ್ ಮಾಡ್ಕೋಬೇಕು. ಮೂರನೇದಾಗಿ ಇದೇ ತುಂಬಾ ಇಂಪಾರ್ಟೆಂಟ್, ಅದೇ ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್. ನೀವು ಯಾವ ತರ ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತೀರಾ, ನೀವು ಯಾವ ತರ ಮಾರ್ಕೆಟಿಂಗ್ ಮಾಡ್ತೀರಾ ಅದ್ರ ಮೇಲೆ ಸೇಲ್ಸ್ ನಿಂತಿರುತ್ತೆ. ನಿಮಗೆ ಜಾಸ್ತಿ ಸೇಲ್ಸ್ ಆದ್ರೇನೆ ನಿಮಗೆ ಜಾಸ್ತಿ ಪ್ರಾಫಿಟ್ ಕೂಡ ಆಗೋದು. ನೀವು ಒಳ್ಳೆ ಬ್ರ್ಯಾಂಡ್ ನೇಮ್ ನ ಸೆಟ್ ಮಾಡ್ಬಿಟ್ಟು ಒಳ್ಳೆ ಯೂನಿಕ್ ಆಗಿರೋ ಅಡ್ವರ್ಟೈಸಿಂಗ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲ ಕಡೆ ಮಾರ್ಕೆಟಿಂಗ್ ಕ್ಯಾಂಪೇನ್ ನ, ಎಲ್ಲ ಕಡೆ ಪ್ರಮೋಷನ್ ನ ಸ್ಟಾರ್ಟ್ ಮಾಡಿದ್ರೆ, ಇದರ ಜೊತೆಗೆ ಸೋಷಿಯಲ್ ಮೀಡಿಯಾನು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಬಿಸ್ನೆಸ್ ಗೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಅಂಡ್ ನೀವು ಈ ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ನಿಮಗೆ ಆನ್ ಗೋಯಿಂಗ್ ಖರ್ಚುಗಳು ಏನೇನು ಬರುತ್ತೆ ಅಂದ್ರೆ ರಾ ಮೆಟೀರಿಯಲ್ ಸಪ್ಲೈ ಆಗಿರ್ಬೋದು, ಪ್ಯಾಕೇಜಿಂಗ್ ಸಪ್ಲೈ ಆಗಿರ್ಬೋದು, ಮಾರ್ಕೆಟಿಂಗ್ ಅಂಡ್ ಅಡ್ವರ್ಟೈಸಿಂಗ್ ಆಗಿರ್ಬೋದು, ಯುಟಿಲಿಟೀಸ್ ಅಂಡ್ ರೆಂಟ್ ಆಗಿರ್ಬೋದು, ವೆಬ್ಸೈಟ್ ಮೇಂಟೆನೆನ್ಸ್ ಆಗಿರ್ಬೋದು. ಇವೆಲ್ಲ ಕೂಡ ನಿಮಗೆ ಆನ್ ಗೋಯಿಂಗ್ ಖರ್ಚುಗಳು ಅಲ್ಲಿ ಬರುತ್ತೆ. ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಮ ಹತ್ರ ಸೇವಿಂಗ್ಸ್ ಇಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಇಂದ ಲೋನ್ಗೆ ಅಪ್ಲೈ ಮಾಡಬಹುದು, ಇಲ್ಲಾಂದ್ರೆ ಯಾವ್ದಾದ್ರು ಸಬ್ಸಿಡಿಗೆ ಅಪ್ಲೈ ಮಾಡಬಹುದು, ಇಲ್ಲಾಂದ್ರೆ ಇನ್ವೆಸ್ಟರ್ ನ ಹುಡುಕಬಹುದು, ಇಲ್ಲಾಂದ್ರೆ ಕ್ರೌಡ್ ಫಂಡೆಡ್ ಮಾಡಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ನೀವು ಇನಿಷಿಯಲ್ ಕಾಸ್ಟ್ ನ ರಿಡ್ಯೂಸ್ ಮಾಡಕ್ಕೆ ನಾನು ಮುಖ್ಯವಾಗಿ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ಮೊದಲನೇದಾಗಿ ನೀವು ಇದನ್ನ ಸ್ಮಾಲ್ ಸ್ಕೇಲ್ ಅಲ್ಲಿ ಇಲ್ಲಾಂದ್ರೆ ನಿಮ್ಮ ಮನೇಲೆ ಸ್ಟಾರ್ಟ್ ಮಾಡಿ. ಇದರಲ್ಲಿ ನೀವು ಒಂದು ಸ್ಮಾಲ್ ಬ್ಯಾಚ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು ನೀವು ಫ್ಯೂಚರ್ ಅಲ್ಲಿ ಬಿಸ್ನೆಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಎರಡನೇದಾಗಿ ಯೂನಿಕ್ ಬ್ರ್ಯಾಂಡ್ ನೇಮ್. ನೀವು ಯೂನಿಕ್ ಆಗಿರುವಂತ ಬ್ರ್ಯಾಂಡ್ ನೇಮ್ ನ, ಲೋಗೋನ ರೆಡಿ ಮಾಡಿದ್ರೆ ಇದರಿಂದ ತುಂಬಾ ಜನರ ಅಟೆನ್ಷನ್ ಗ್ರ್ಯಾಬ್ ಮಾಡಬಹುದು. ಮೂರನೇದಾಗಿ ಬಲ್ಕ್ ಬೈಯಿಂಗ್. ನೀವು ಯಾವುದೇ ರಾ ಮೆಟೀರಿಯಲ್ಸ್ ನ ತಗೋಬೇಕು ಅಂತೀರಾ ಅದನ್ನ ಬಲ್ಕ್ ಕ್ವಾಂಟಿಟಿ ತಂದ್ರೆ ನಿಮಗೆ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ನಾಲ್ಕನೇದಾಗಿ ಲೆವರೇಜ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ನೀವು ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂದ್ರೆ ನಿಮಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಅದಕ್ಕೋಸ್ಕರ ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲಿ ಕೂಡ ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ, ಒಳ್ಳೆ ಪ್ರಮೋಷನ್ ಕೂಡ ಆಗುತ್ತೆ. ಅಂಡ್ ಕೊನೆಯದಾಗಿ ನೀವೆಲ್ಲರೂ ಕಾಯ್ತಿರೋಂತ ಪಾಯಿಂಟ್ ಏನು ಅಂದ್ರೆ ಪ್ರಾಫಿಟ್. ಈ ಬಿಸ್ನೆಸ್ ಅಲ್ಲಿ ನೀವು ಎಷ್ಟು ಪ್ರಾಫಿಟ್ ನ ಮಾಡಬಹುದು ಅಂತ. ನೀವು ಸ್ಮಾಲ್ ಸ್ಕೇಲ್ ಎಲ್ಲರೂ ಸ್ಟಾರ್ಟ್ ಮಾಡಿ, ಮೀಡಿಯಂ ಸ್ಕೇಲ್ ಎಲ್ಲರೂ ಸ್ಟಾರ್ಟ್ ಮಾಡಿ, ಲಾರ್ಜ್ ಸ್ಕೇಲ್ ಎಲ್ಲರೂ ಸ್ಟಾರ್ಟ್ ಮಾಡಿ,
ಎಲ್ಲದರಲ್ಲೂ 10-25% ಪ್ರಾಫಿಟ್ ಮಾರ್ಜಿನ್ ನೀವು ಎಂಜಾಯ್ ಮಾಡಬಹುದು. ಈಗ ಗೊತ್ತಾಯ್ತಲ್ಲ ಸೋಪ್ ಮೇಕಿಂಗ್ ಬಿಸ್ನೆಸ್ ನ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.